ಹಾಯ್ ಹಲೋ ನಮಸ್ಕಾರ. ನಾವು ಮಾತಾಡೋದು ಕನ್ನಡ, ನಾವಿರೋದು ಕರ್ನಾಟಕ ಅಂದ್ಮೇಲೆ ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಷಯ ಅಂತ ಇದ್ದೀರಾ ಗುರು, ಬನ್ನಿ IPL ನ ಬಿಗ್ ಅಪ್ಡೇಟ್ ಫಟಾಫಟ್ ಅಂತ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಅಪ್ಡೇಟ್ ನಂಬರ್ 1 ಏನಪ್ಪಾ ಅಂದ್ರೆ BCCI ಅವರು ಒಂದು ಅಪ್ಡೇಟ್ ನ ಕೊಟ್ಟವ್ರೆ ಗುರು. IPL ಆಡ್ಸೋದು BCCI ಅವರಲ್ವಾ, ಅದರಿಂದ ಒಂದು ಅಪ್ಡೇಟ್ ನ ಕೊಟ್ಟವ್ರೆ. ಟೋಟಲ್ 74 ಮ್ಯಾಚ್ ಇರ್ತವೆ, ಪ್ರತಿಯೊಂದು ತಂಡನೂ ಕೂಡ 14 ಮ್ಯಾಚ್ ಅನ್ನ ಆಡ್ಲೇಬೇಕು ಅಂತ BCCI ಅವರು ಒಳ್ಳೆ ಅಪ್ಡೇಟ್ ನ ಕೊಟ್ಟಾರೆ ಗುರು. ಅಂದ್ರೆ ಫ್ಯೂ ಡೇಸ್ ಹಿಂದೆ ನಾನು ವಿಡಿಯೋ ಮಾಡಿದ್ರೆ ಅಲ್ಲಿ 84 ಮ್ಯಾಚ್ ಆಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ಸರಿ ಅದು ಆಗಲ್ಲ. ಪ್ರತಿ ಯಾವ ರೀತಿ ಅಂದ್ರೆ 2025 2026 ಹಿಂದೆ ಯಾವ ರೀತಿ ಆಡೋರು ಅದೇ ರೀತಿ 74 ಮ್ಯಾಚ್ ಆಡ್ತವೆ. 14 ಮ್ಯಾಚ್ ಅಂದ್ರೆ 14 ಮ್ಯಾಚ್ ಪ್ರತಿ ತಂಡವನ್ನು ಆಡ್ಲೇಬೇಕು ಅಂತ ಒಂದು ಅಪ್ಡೇಟ್ ಕೊಟ್ಟಾರೆ ಗುರು. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ SRH ಅವರು RCB ಮತ್ತೆ SRH ಇದೇ ಮಾರ್ಚ್ 28ಕ್ಕೆ ಒಳ್ಳೆ ಹಣ ಆಡಿದೆ. ಅದೇ SRH ಅವರು ಟ್ರಾವಿಸ್ ಹೆಡ್ ಅವರ ಕೇಳ್ತಾರೆ, ನೀವು ಯಾರ ಜೊತೆ ತುಂಬಾ ಆಡೋಕೆ ಇಷ್ಟಪಡ್ತೀರ ಅಂದ್ರೆ RCB ಹೇಳ್ತಾರೆ, ನಾನು ಇದೇ ರೀತಿ ಯಾವ ಮ್ಯಾಚ್ ಏನಿಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿ ಆಡ್ಬೇಕು ಅಂತಾನೆ ನಾನು ಹೇಳ್ತೀನಿ, ಆದ್ರೆ RCB ಆ ತಂಡದ ಮೇಲೆ ಒಂದ್ ಸ್ವಲ್ಪ ಚಾಲೆಂಜ್ ಆಗಿ ಆಡ್ತೀನಿ ಅಂತ ಟ್ರಾವಿಸ್ ಹೆಡ್ ಅವರು ಹೇಳ್ಕೊಂಡವ್ರೆ ಗುರು. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ SRH ಬಗ್ಗೆನೆ. ಬನ್ನಿ, SRH ಏನಂತಂದ್ರೆ ಅಪ್ಡೇಟ್ ಅಲ್ಲಿ ಸುನಿಲ್ ಅರೋರಾ ಅವ್ರನ್ನ ತಗೊಂಡವ್ರೆ ಗುರು. SRH ಅವರು ಅದರಲ್ಲಿ ಸುಮಾರು ಎಷ್ಟು ಕೋಟಿಗೆ ಅಂದ್ರೆ ಗುರು, ಸುಮಾರು 1.5 ಕೋಟಿಗೆ ಸುನಿಲ್ ಅರೋರಾ ಅವ್ರನ್ನ ತೆಗೆದುಕೊಂಡಿದ್ದಾರೆ. ಅವರು ಒಳ್ಳೆ ಬ್ಯಾಟಿಂಗ್ ನ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಳ್ಳೊಳ್ಳೆ ಬ್ಯಾಟಿಂಗ್ ನ ಸಖತ್ತಾಗಿ ಆಡೋರೆ ಗುರು. ಎಷ್ಟು ಹೊಡೆದವ್ರೆ ಅಂದ್ರೆ ಸ್ಕೋರ್ ಕಾರ್ಡ್ ನ ಬಿಟ್ಟವ್ರೆ. ಬನ್ನಿ ಆ ಸ್ಕೋರ್ ಕಾರ್ಡ್ ಏನಂತ ತಿಳಿಸ್ತೀನಿ ಗುರು. 33 ಬಾಲ್ಗೆ 81 ಹೊಡೆದವ್ರೆ ಗುರು, ಮತ್ತೆ 26 ಬಾಲ್ಗೆ 56 ಹೊಡೆದವ್ರೆ ಗುರು. ನೆಕ್ಸ್ಟ್ 16 ಬಾಲ್ಗೆ 47 ರನ್ ಹೊಡೆದವ್ರೆ ಗುರು. ಒಳ್ಳೆ 6-4 ಗಳನ್ನ ಹೊಡೆದು ಒಳ್ಳೆ ಮ್ಯಾಚ್ ಅಲ್ಲಿ ಒಳ್ಳೆ ಇನ್ನಿಂಗ್ಸ್ ನ ಚೆನ್ನಾಗಿ ತಗೊಂಡವ್ರೆ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಉತ್ತಮ ಮ್ಯಾಚ್ ಆದ್ರೆ RCB ಮೇಲೆ ಯಾವ ರೀತಿ ಆಡ್ತಾರೆ 28ಕ್ಕೆ ನಾವು ಕಾಯ್ದು ನೋಡಬೇಕಾಗಿದೆ ಗುರು. RCB ಅಂದ್ರೆ ಒಳ್ಳೆ ಟಫ್ ಟೀಮ್ ಮೇಲೆ ಯಾವ ರೀತಿ ಆಡ್ತಾರೆ SRH ಟೀಮ್ ಅವರು. ಬನ್ನಿ, ಆ SRH ಅವರು ಒಳ್ಳೆ ಗಾಣಕ್ಕೆ ಬಲೆ ಹಾಕ್ಲಿ, ಸುಮಾರು 1.5 ಕೋಟಿ ಕೊಟ್ಟು ತಗೊಂಡವ್ರೆ ಗುರು. ಸಖತ್ತಾಗಿ ಆಡೋರೆ. ಇದು SRH ಅವರು ಇವರಿಗೆ ಓಪನಿಂಗ್ಸ್ ಅಲ್ಲಿ ಕೊಡ್ತಾರ, ನೋಡೋಣ ಬನ್ನಿ. ನೆಕ್ಸ್ಟ್ KL ರಾಹುಲ್ ಅವರ ಬಗ್ಗೆ ಗುರು. KL ರಾಹುಲ್ ಅವರು ಓಪನಿಂಗ್ ಆಡ್ತಾರೆ ಅಂತ ಗುರು. ಓಪನಿಂಗ್ ಅಂದ್ರೆ ಫಸ್ಟ್ ಡೌನ್ ಬರ್ತಾರಂತೆ, ಫಸ್ಟ್ ಡೌನ್ ಬರಲ್ಲಂತೆ. ಫಸ್ಟ್ ಮತ್ತೆ ಫಸ್ಟ್ ಹಾಫ್ ಅಲ್ಲಿ ಬಂದು KL ರಾಹುಲ್ ಅವರು ಒಳ್ಳೆ ಮ್ಯಾಚ್ ನ ಆಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಗುರು. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮಂಗೇಶ್ ಯಾದವ್ ಗುರು. ಇದು RCB ಒಂದು ಬಿಗ್ ಅಪ್ಡೇಟ್. ಏನಪ್ಪಾ, ಮಂಗೇಶ್ ಯಾದವ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಗುರು ಏನ್ ಆಯ್ತೈತೆ ಅಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಪಿಚ್ ಆಗ್ತಾವೆಲ್ಲ 6-4 ಹೊಡಿತಾರಂತೆ ಗುರು. ಶಾರ್ಟ್ ಪಿಚ್ ಆಗ್ತಾರೆ 6-4 ಹೋಗ್ತಾವೆ. ಆಮೇಲೆ ಏನಪ್ಪಾ ಅಂದ್ರೆ ಯಾರ್ ಕರಕ ಹೋಗಿ ಫುಲ್ ಟೇಸ್ ಹಾಕ್ತಾರೆ, ಆ ಫುಲ್ ಟೇಸ್ ಗಳೆಲ್ಲ 6-4 ಹೋಗ್ತಾವೆ. ಔಟ್ ಸ್ವಿಂಗು ನೀಟಾಗಿ ಮಾಡ್ತಾ ಇಲ್ಲ ಅಂತ ಒಂದು ಕಾರಣ ಬಂದಿತ್ತು. ಆದ್ರೆ ಈಗ ಆ ಕಾರಣ ಎಲ್ಲ ನಿಲ್ಸ್ಬಿಟ್ಟು ಅಂದ್ರೆ ಅಪ್ಡೇಟ್ ಆಗೋರೈತೆ ನಾವ್ ಹೇಳ್ಬೋದು. ಚೆನ್ನಾಗಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿ ಅಂದ್ರೆ ಅವರ ತಂಡದವರು ಯಾರ್ಯಾರಪ್ಪ ಅಂತಾರೆ ಮಾಜಿ ನಾಯಕರು ಇದ್ರಲ್ಲ, ದಿನೇಶ್ ಕಾರ್ತಿಕ್ ಈ ರೀತಿ ಎಲ್ಲ ಮಾಜಿ ನಾಯಕರು ಇದ್ರಲ್ಲ, ಅವರೆಲ್ಲ ಸೇರಿಸಿ ಈ ಒಂದು ಮಂಗೇಶ್ ಯಾದವ್ರನ್ನ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ತುಂಬಾ ಉತ್ತಮವಾಗಿ ಆಡ್ಲಿ ಅಂತ ಚೆನ್ನಾಗಿ ಒಂದು ಪ್ರಾಕ್ಟೀಸ್ ನ ಕೊಟ್ಟಾರಂತ. ಈಗ ಔಟ್ ಸ್ವಿಂಗ್ ಹಾಕೋದನ್ನ ಕಲ್ತು ಒಳ್ಳೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನಾವ್ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನಂದ್ರೆ RCB ಬಗ್ಗೆ ಗುರು. ಪ್ಲೇಯಿಂಗ್ 11 ಅಲ್ಲಿ ಯಾರ್ಯಾರು ಆಡ್ತಾರೆ ಅನ್ನೋದೇ ತುಂಬಾ ಕಷ್ಟ ಆಗಿತ್ತು. RCB ಕಡೆ ಒಳ್ಳೊಳ್ಳೆ ಪ್ಲೇಯಿಂಗ್ 11 ಅಲ್ಲಿ ಯಾರ್ಯಾರು ಆಡ್ತಾರೆ ಅಂದ್ರೆ ಬನ್ನಿ, ಯಾರು ಅಂದ್ರೆ ಇವ್ರು ಪಕ್ಕ ಆಡ್ಲೇಬೇಕು ಅಂತ ಅಪ್ಡೇಟ್ ನ ಕೊಟ್ಟಾರೆ ಗುರು. ಒಂದು ಯಾರು ಅಂದ್ರೆ ರೊಮಾರಿಯೋ ಶಫರ್ಡ್, ಪಿಲ್ ಸಾಲ್ಟ್, ಟೀಮ್ ಡೇವಿಡ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜೋಕೋಬ್ ಬೆಥಲ್. ಇವರು ಪವರ್ ಪ್ಲೇ ಅಲ್ಲಿ ಒಳ್ಳೊಳ್ಳೆ ಮ್ಯಾಚ್ ಗಳಂದ್ರೆ ಪವರ್ ಹಿಟ್ ಹೊಡೆಯೋದ್ರಲ್ಲಿ ತುಂಬಾ ಸಖತ್ತಾಗಿ ಆಡ್ಬೋದು. ಆದ್ರೆ ರೊಮಾರಿಯೋ ಶಫರ್ಡ್ ಈಗ ತಾನೇ ಜಾಯ್ನ್ ಆಗೋರೆ ಗುರು, ನಮ್ಮ ಪ್ಲೇ ಗ್ರೌಂಡ್ ಗೆ ಬಂದ್ರು. ಆದ್ರೆ ಇಲ್ಲೊಂದು ಟಫ್ ಕಾರಣ ಏನಪ್ಪಾ ಅಂದ್ರೆ ರೊಮಾರಿಯೋ ಶಫರ್ಡ್ ಆಡ್ತಾರೋ ಈ ವೆಂಕಟೇಶ್ ಅಯ್ಯರ್ ಆಡಿಸ್ತಾರೋ ಗೊತ್ತಾಗ್ತಾ ಇಲ್ಲ. ವೆಂಕಟೇಶ್ ಅಯ್ಯರ್ಗೆ ಸುಮಾರು 7 ಕೋಟಿನ ಕೊಟ್ಟು ನಮ್ಮ RCB ತಂಡದಿಂದ ತೆಗೆದುಕೊಂಡ್ರೆ, ಆದ್ರೆ ರೊಮಾರಿಯೋ ಶಫರ್ಡ್ ಆಡಿದ್ರೆ ವೆಂಕಟೇಶ್ ಅಯ್ಯರ್ ಆಡೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಯಾರು ಆಡ್ತಾರೆ ಅನ್ನೋದು ನಾವು ಈ ಸರಿ ಕಾದ್ ನೋಡ್ಬೇಕಾದ್ರೆ ಗುರು. ಇದರಲ್ಲಿ ಕನ್ಫ್ಯೂಸ್ ಆಯ್ತೈತೆ, ಒಂದು ರೊಮಾರಿಯೋ ಶಫರ್ಡ್ ಆಡ್ತಾರೋ ವೆಂಕಟೇಶ್ ಅಯ್ಯರ್ ಆಡ್ತಾರೋ ಅಂದ್ರೆ ಗೊತ್ತಾಗ್ತಿಲ್ಲ. ನೋಡ್ಬೋದು, ಆಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗುರು. ಮ್ಯಾಚ್ ಮಾತ್ರ ನಾವು ಗೆಲ್ಲೇಬೇಕು. ಫಸ್ಟ್ನೇ ಮ್ಯಾಚ್ ಮಾತ್ರ ಗುರು ನನ್ಗೆ RCB ಏನು ಅನ್ಸುತ್ತೆ ಗುರು, ಒಳ್ಳೆ ಮ್ಯಾಚ್ ಅಂದ್ರೆ ಒಳ್ಳೆ ಇನ್ನಿಂಗ್ಸ್ ನಮ್ ಕಡೆನೇ ಆಗುತ್ತೆ ಅನ್ಸುತ್ತೆ ಗುರು. ನಮ್ ಕಡೆ ಒಳ್ಳೊಳ್ಳೆ ಬೌಲರ್ ಅವರೇ, ಆದ್ರೆ ನೋಡ್ಕೊಬಹುದು. ಅದೇ SRH ಕಡೆ ಅಷ್ಟೊಂದು ಬೌಲಿಂಗ್ ಇಲ್ಲ, ಬ್ಯಾಟಿಂಗ್ ನೋಡ್ಕೊಬಹುದು. ಬ್ಯಾಟಿಂಗ್ ಸ್ವಲ್ಪ ಐತೆ, ಬೌಲರ್ ಯಾರು ಇಲ್ಲ ಅಂತ ವೀಕ್ ಅನಿಸ್ತಾ ಐತೆ. ಬನ್ನಿ, ಇದು 1 ಮ್ಯಾಚ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಈ ರೀತಿ ಅಪ್ಡೇಟ್ ಗಳು ಬಂದವೆ ಗುರು. ಈ ಅಪ್ಡೇಟ್ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಬರ್ತೀನಿ. ಎಲ್ಲರಿಗೂ ಧನ್ಯವಾದ.